ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡಿ ಕೆಲವೊಂದಿಷ್ಟು ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಾನು ಒಂದು ಪದದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಮೊದಲೇ ಕ್ವಶನ್ ಇದೆ, ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೀನಿ, ನೀವು ಉತ್ತರವನ್ನ ಇಲ್ಲಿ ನೋಡ್ಕೋಬಹುದು. ಅದಾದ ನಂತರ ದೊಡ್ಡ ಕಾರ್ಪೊರೇಟ್ ಕಂಪನಿ ಉತ್ತರ ಭಾಗದಿಂದ ವ್ಯವಸ್ಥಾಪಕಿಯಾಗಿ ರೀತು ಈ ಒಂದು ಸಂಘಟನೆಯಲ್ಲಿ ಯಾವ ಹಂತದ ಕೆಲಸ ಮಾಡ್ತಾ ಇದ್ದಾರೆ, ಮಧ್ಯಮ ಹಂತ. ಈ ರೀತಿ ಹಾಟ್ಸ್ ಕ್ವಶನ್ ಏನೇನಿದೆ ಎಲ್ಲವನ್ನ ನಾನು ಕೊಡ್ತಾ ಇದ್ದೇನೆ. ಲಿಟ್ರಲಿ ಪ್ರತಿಯೊಂದು ಕ್ವಶನ್ ಅನ್ನ ನೀವು MCQ ಅಲ್ಲಿ ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮತ್ತೆ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 8 ಅಂಕದ ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನೀವು ಇದನ್ನ ಕ್ವಶನ್ ವಿತ್ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಚಾಪ್ಟರ್ 1ರಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ. ಇದಕ್ಕೆ ಪ್ರಶ್ನೆನ ನೋಡಿ. ಈಗ ಉತ್ತರ ಭಾಗ ಡಿ ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆಯನ್ನ ನಾನು ಕೊಟ್ಟಿದ್ದೀನಿ, ನೀವು ನೋಡಲೇಬೇಕು. ವಿತ್ ಆನ್ಸರ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ವಶನ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಿಷ್ಟನ್ನು ಓದ್ಕೊಂಡು ಹೋಗಿ, ನಿಮಗೆ ಅದು ಯೂಸ್ಫುಲ್ ಆಗುತ್ತೆ. ನಿರ್ವಹಣೆ 3 ಹಂತಗಳ ಒಂದು ಚಿತ್ರ ಏನಿದೆಯಲ್ಲ, ಈ ರೀತಿ ಇದೆ ಕೊಟ್ಟಿದ್ದೀನಿ. ನೀವು ಅದನ್ನು ಉದಾಹರಣೆ ಕೊಟ್ಟು ಬರಿಬೇಕಾಗುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದೀನಿ. ಗ್ಯಾಂಗ್ ಬಾಸ್ ನೋಡಿ, ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು 1ನೇ ಪ್ರಶ್ನೆ. ನಿರ್ವಹಣೆಯ ತತ್ವಗಳು ಏನಿದೆಯಲ್ಲ, ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಇಲ್ಲಿದೆ ನೋಡಿ, ಇವೆಲ್ಲ ಹಾಟ್ಸ್ ಕ್ವಶನ್. ಈ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಇವಿಷ್ಟನ್ನು ಓದ್ಕೊಂಡು ಹೋದ್ರು ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ. 2 ಅಂಕದ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೇನೆ, ವಿತ್ ಆನ್ಸರ್ ಕೂಡ ಇಲ್ಲಿ ಇದೆ. 4 ಅಂಕದ ಪ್ರಶ್ನೆಗಳು ವ್ಯವಹಾರ ಪರಿಸರ ಅಂತ ಇದೆ. ಇಲ್ಲಿ MCQ ಪ್ರಶ್ನೆನೂ ಇದೆ. ಅದಾದ ನಂತರ ಕೊಟ್ಟಿದ್ದೀನಿ MCQ ಪ್ರಶ್ನೆ. 1 ಅಂಕದ 2 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡುತ್ತಾ ಹೋಗ್ಬೋದು. 4 ಅಂಕದ ಪ್ರಶ್ನೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಪ್ರತಿಯೊಂದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ನಾನು ಏನ್ ಮಾಡ್ತೀನಿ, ಜಸ್ಟ್ ನಿಮ್ಗೆ ಸ್ಕ್ರೋಲ್ ಮಾಡ್ತೀನಿ. ನೀವು ಲಿಟರಲಿ ಒಂದು ಸ್ಕ್ರೀನ್ಶಾಟ್ ಅಥವಾ ಇದನ್ನ ನೀವು ಲಿಟರಲಿ ಬರೆದಿಟ್ಕೊಂಡು ನೀವು ಓದಬೇಕಾಗುತ್ತೆ. ಯೋಚಿಸುವಿಕೆ 1 ಅಂಕದ ಪ್ರಶ್ನೆಗಳಿಲ್ಲ, ಇಲ್ಲಿ ಕೊಟ್ಟಿದ್ದೀನಿ. 2 ಅಂಕದ ಪ್ರಶ್ನೆಗಳು ಇಲ್ಲಿದೆ, ವಿತ್ ಆನ್ಸರ್ ಕೂಡ ಇಲ್ಲೇ ಇದೆ. 4 ಅಂಕದ ಪ್ರಶ್ನೆಗಳನ್ನ ನಾನು ಜಸ್ಟ್ ಏನ್ ಮಾಡಿದ್ದೀನಿ ಅಂತಂದ್ರೆ, ಕೇವಲ ಪಾಯಿಂಟ್ಸ್ ಅನ್ನ ಅಷ್ಟೇ ಕೊಟ್ಟಿದ್ದೀನಿ. ನೀವು ಪಾಯಿಂಟ್ಗೆ ಎಕ್ಸ್ಪ್ಲೇನೇಷನ್ ಅನ್ನ ಎಕ್ಸಾಮ್ ಅಲ್ಲಿ ನೀವು ಬರೀಬೇಕು. ಅದು ನಿಮ್ಮ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಸಂಘಟಿಸುವಿಕೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. 1 ಅಂಕದ ಪ್ರಶ್ನೆ ಒಂದು 2-3 ಇದೆ ಅಷ್ಟೇ. 2 ಅಂಕದ ಪ್ರಶ್ನೆ ಈ ಚಿತ್ರ ತೆಗಿಲೇಬೇಕು. 8 ಅಂಕದ ಪ್ರಶ್ನೆ ಈ ಚಾಪ್ಟರ್ ಮೇಲೆ 8 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇದನ್ನ ನೀವು ನೋಡ್ಕೊಳ್ಳಿ. 8 ಅಂಕದ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಅದಾದ ನಂತರ ಸಿಬ್ಬಂದಿ ನಿರ್ವಹಣೆ, ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆ. ಈ ಚಾಪ್ಟರ್ ಇಂದ 1 ಅಂಕದ ಪ್ರಶ್ನೆಗಳು. ಕೊಳಾಯಿಗಾರರು, ಎಲೆಕ್ಟ್ರಿಷಿಯನ್, ಇವೇನ್ ಪ್ರಶ್ನೆ ಇದೆಯಲ್ಲ ಇದನ್ನ ನೀವು ನೋಡ್ತಾ ಹೋಗಿ. 2 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ 2 ಅಂಕದ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ. 4 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗಿ. ನೇಮಕಾತಿ, ಆಯ್ಕೆ, ಅನುಸ್ಥಾಪನೆ, ತರಬೇತಿ ಮತ್ತು ಪರಿಚಯ ಕಾರ್ಯಕ್ರಮ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆ ಎಕ್ಸ್ಪ್ಲನೇಷನ್ ಅನ್ನ ನೀವು ನೋಡ್ಬೇಕು. ಅದನ್ನ ಲಿಟ್ರಲಿ 8 ಅಂಕದ ಪ್ರಶ್ನೆಗಳು. ಮತ್ತೆ 8 ಅಂಕದ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಪ್ರಶ್ನೆ ಇದೆ, ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನಿರ್ದೇಶಿಸುವಿಕೆ ಪ್ರಶ್ನೆ ಮತ್ತು ಉತ್ತರ ನೋಡೋದಾದ್ರೆ ಪ್ರಶ್ನೆ ಮತ್ತು ಉತ್ತರ ಇಲ್ಲಿದೆ. ಅಧ್ಯಾಯ 8 ನಿಯಂತ್ರಿಸುವಿಕೆ 4 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಯಾವ್ದಾದ್ರು 4 ಅಂಶಗಳಿಗೆ ಮಾತ್ರ, ಅಥವಾ ನೋಡಿ 1ರಿಂದ 4 ತಗೊಳ್ಳಿ, ಜಸ್ಟ್ ವಿವರಣೆ ಕೊಟ್ಟುಬಿಡಿ ಸಾಕು ಅಷ್ಟೇ, ಮತ್ತೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ಹಣಕಾಸಿನ ನಿರ್ವಹಣೆ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೊಟ್ಟಿದ್ದೀನಿ ನಾನು. 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು ನೋಡಿ. ಇವಕ್ಕೆಲ್ಲ ನೀವು ಕೇವಲ 3 ಅಂಶಗಳನ್ನ ವಿವರಿಸಬೇಕು ಅಷ್ಟೇ. ಮತ್ತು ನೋಡೋದಾದ್ರೆ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಇಲ್ಲಿ ಅಧ್ಯಾಯ 10 ಮಾರಾಟ ಪ್ರಕ್ರಿಯೆ MCQ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. 3 MCQ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆ ಕೊಟ್ಟಿದ್ದೀನಿ. 2 ಅಂಕದ ಪ್ರಶ್ನೆ ವಿತ್ ಆನ್ಸರ್ನ ಇಲ್ಲೇ ಕೊಟ್ಟು ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. 4 ಅಂಕದ ಪ್ರಶ್ನೆಗಳು. ಮುದ್ರೆ ಅಂದ್ರೆ ಬ್ರ್ಯಾಂಡ್. ಮುದ್ರೆ ಅಂತಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ ಬ್ರ್ಯಾಂಡ್ ಹೆಸರಿನ ಲಕ್ಷಣಗಳು ಕೊಟ್ಟಿದ್ದೀನಿ. ಮುದ್ರೆ ಅಂದ್ರೆ ಬ್ರ್ಯಾಂಡ್, ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ರಿಲೀಸ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು. ಮುದ್ರೆ ಹೆಸರು ವಿಶಿಷ್ಟವಾಗಿರ್ಬೇಕು. ಲಿರಿಲ್ ಅಥವಾ ಸಫಾರಿ ಇತ್ಯಾದಿ ಯಾವ್ದಾದ್ರು ಒಂದು ಬ್ರ್ಯಾಂಡ್. ಮುಂದೆ ನೋಡ್ತಾ ಹೋಗಿ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಲಿಟ್ರಲಿ ಬರ್ದಿಟ್ಕೋಬೇಕು ನೀವು ಇವನ್ನೆಲ್ಲ. 8 ಅಂಕದ ಪ್ರಶ್ನೆ ಈ ರೀತಿ ಒಂದು ಹಣ್ಣಿನ ಇದನ್ನು ಕೊಟ್ಟಿರ್ತಾರೆ ಅವರು, ಇದೇ ರೀತಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದನ್ನ ನೀವು ಕರೆಕ್ಟಾಗಿ ನೋಡ್ತಾ ಬರ್ಕೊಂಡು ಅಲ್ಲಿ ಉತ್ತರ ಕೊಡಬೇಕು. ಅಧ್ಯಾಯ 11 ಗ್ರಾಹಕನ ಬಳಕೆದಾರನ ರಕ್ಷಣೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬೇರೆ ಸಬ್ಜೆಕ್ಟ್ ಅನ್ನು ನೋಡ್ತಾ ಹೋಗೋಣ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ತಗೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.